ಹಲೋ ಎವ್ರಿವನ್. ಈಗ ಎಷ್ಟೋ ಸಲ ನೀವು ವೈದ್ಯರ ಹತ್ರ ಹೋದಾಗ ಅಥವಾ ನಮ್ಮ ಹತ್ರ ಬಂದಾಗ ಈಗ ನಾವೇನು ಹೇಳ್ತೀವಿ, ಕಿವಿಯಲ್ಲಿ ನೀರಿದೆ, ಕಿವಿ ತಮಟೆ ಒಳಗಡೆ ನೀರು ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಡ್ತೀವಿ. ನಿಮಗೆ ಅವಾಗ ಒಂದು ಶಾಕ್ ಹೊಡೆದಂಗೆ ಆಗುತ್ತೆ. ಇದೇನು ಕಿವಿ ಒಳಗಡೆ ನೀರು ಹೆಂಗಿಂದ ಬಂದಿದೆ, ಯಾವ ಥರ ಸೇರ್ಕೊಂಡಿದೆ ಅಂತ ನಿಮ್ಮ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಫಸ್ಟ್ ಕಿವಿನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಕಿವಿ ಅಂದರೆ ಇದು ಹೊರ ಕಿವಿ ಈ ಥರ ಇರುತ್ತೆ. ಇದಾದಮೇಲೆ ಮಿಡ್ಲಿಯರ್ ಅಥವಾ ಮಧ್ಯ ಕಿವಿ ಅಂತ ಹೇಳ್ತೀವಿ. ಈ ಮಧ್ಯ ಕಿವಿ ಮೂಗಿಗೆ ಕನೆಕ್ಷನ್ ಕೊಡುತ್ತೆ. ಇಸ್ಟೇಷನ್ ಟ್ಯೂಬ್ ಅನ್ನೋ ಒಂದು ನಾಳದಿಂದ ಮೂಗಿಗೆ ಕನೆಕ್ಷನ್ ಕೊಡುತ್ತೆ. ಇದು ಮೂಗಿನ ಹಿಂಭಾಗದಲ್ಲಿ ಓಪನ್ ಆಗುತ್ತೆ ಇದು. ಮತ್ತು ಇದು ಒಳ ಕಿವಿ. ನಾರ್ಮಲಾಗಿ ಮಧ್ಯ ಕಿವಿಯಲ್ಲಿ ಏರಿರುತ್ತೆ, ಇಲ್ಲೆಲ್ಲ ಇಲ್ಲಿ ಇಲ್ಲಿ ಏರಿರುತ್ತೆ, ಇಲ್ಲಿ ಏರಿರುತ್ತೆ, ಗಾಳಿ ಇರುತ್ತೆ. ಆ ಗಾಳಿ ಬದಲಾಗಿ ನಮಗೆ ನೀರು ಸೇರ್ಕೊಂಡ್ಬಿಡುತ್ತೆ. ಇಲ್ಲಿ ನೀರಿದ್ದರೆ ಆವಾಗ ನಮಗೆ ಇದು ನೀರು ಸೇರ್ಕೊಂಡಿದೆ ಅಂತ ಹೇಳ್ತೀವಿ. ವೈದ್ಯಕೀಯ ಜಗತ್ತಲ್ಲಿ ಇದನ್ನು ನಾವು ಓಟೈಟಿಸ್ ಮೀಡಿಯಾ ವಿತ್ ಎಫ್ಯೂಷನ್ ಅಥವಾ ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಎಂದು ಕರೆಯುತ್ತೇವೆ. ಈಗ ಇದು ಏನಕ್ಕೆ ಬರುತ್ತೆ ಅಂತ ತಿಳ್ಕೋಬೇಕು. ಯಾವುದೇ ಥರ ಸಮಸ್ಯೆ, ಈ ಇಸ್ಟೇಷನ್ ಟ್ಯೂಬ್ ತುಂಬ ಭಾಳ ಮುಖ್ಯ. ಇದು ಇಸ್ಟೇಷನ್ ಟ್ಯೂಬ್ ಭಾಳ ಮುಖ್ಯ. ಈ ಮಿಡ್ಲಿಯರ್ ಮಧ್ಯ ಕಿವಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಇಸ್ಟೇಷನ್ ಟ್ಯೂಬ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಇದು ಏನೇ ಒಂದು ಕಾರ್ಯದಲ್ಲಿ ವ್ಯತ್ಯಾಸ ಆದರೆ ನಿಮಗೆ ಈ ಮಿಡ್ಲಿಯರಲ್ಲಿ ನೀರು ತುಂಬ್ಕೊಳ್ಳೋ ಚಾನ್ಸಸ್ ಇದೆ. ಈಗ ಏನಕ್ಕೆ ವ್ಯತ್ಯಾಸ ಆಗುತ್ತೆ ಅಂದರೆ, ಒಂದು ಇಲ್ಲಿ ಅಡಿನಾಯ್ಡ್ ಅಂತ ಒಂದು ಗೆಡ್ಡೆ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಎರಡನೇದಾಗಿ ಸೈನುಸೈಟಿಸು, ಮೂರನೇದಾಗಿ ಅಲರ್ಜಿ, ಮತ್ತು ಈವನ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಲ್ಲ, ರಿಫ್ಲೆಕ್ಸ್. ಗ್ಯಾಸ್ಟ್ರಿಕ್ ಜ್ಯೂಸ್ ಏನಾದರೂ ಗಂಟ್ಲಿಗೆ ಏನಾದ್ರು ಬಂದು ಮೂಗಿಗೆ ಹೋಗೋ ಥರ ಇದ್ದರೆ ಅದರಿಂದನೂ ಕೂಡ ಇಸ್ಟೇಷನ್ ಟ್ಯೂಬ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇದೆ. ಈಗ ಈ ಥರ ಆದರೆ ಏನೇನು ತೊಂದರೆಗಳು ಕಾಣಿಸುತ್ತೆ ಅಂದರೆ, ಒಂದು ಕಿವಿ ಕೇಳಿಸೋದು ಕಡಿಮೆ ಆಗ್ಬೋದು, ಕಿವಿ ಗುಯ್ಯಿ ಅನ್ಬೋದು, ಕಿವಿ ನೋವು ಬರ್ಬೋದು, ಮತ್ತು ಸಣ್ಣ ಮಕ್ಕಳಲ್ಲಿ ಕಲಿಕಾ ಶಕ್ತಿ ಕಡಿಮೆ ಆಗ್ಬೋದು, ಮತ್ತು ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ ಬರ್ಬೋದು. ಮತ್ತು ಈಗ ಏನೋ ಕೂಗಿದ್ರೆ ಅವು ಗಮನ ಮಾಡದೇ ಇರ್ಬೋದು. ಆವಾಗ ನೀವು ಈ ಕಿವಿಯಲ್ಲಿ ನೀರು ಸೇರ್ಕೊಂಡಿರದೆ ಅಂತ ಒಂದು ಅನುಮಾನ ಪಡಬೇಕಾಗುತ್ತೆ. ಅಥವಾ ಕೆಲವು ಮಕ್ಕಳಿಗೆ ಪದೇ ಪದೇ ನೆಗಡಿ ಶೀತ ಆಗ್ತಾಯಿದ್ರೂ ಈ ಥರ ಒಂದು ಈ ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಬರೋ ಚಾನ್ಸಸ್ ಇದೆ. ಈಗ ಈ ಥರ ಬಂದಾಗ ನಾವು ಯಾವ ಥರ ಕಂಡುಹಿಡಿತೀವಿ ಅಂದರೆ, ಈಗ ನಾವು ಇಲ್ಲಿ ಕಿವಿನ ಈ ಥರ ಚೆಕ್ ಮಾಡಿದಾಗ ನಾವು ಈ ತಮಟೆ ನಾರ್ಮಲಾಗಿ ಒಳುಪಾಗಿರುತ್ತೆ, ಅಂದರೆ ಪರ್ಲಿ ವೈಟ್ ಅಂತ ಕರಿತೀವಿ. ಆ ಪರ್ಲಿ ವೈಟನ್ನು ಕಲರ್ ಹೋಗ್ಬಿಟ್ಟು ಡಲ್ ಆಗಿಬಿಡುತ್ತೆ, ಒಂಥರ ಆಯಿಲ್ ಕಲರ್ ಆಗುತ್ತೆ. ಮತ್ತು ಕೆಲವು ಸಲ ಆ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಇದು ಇಲ್ಲಿ ಒಂಥರ ನೀರಿನ ಥರ ನೀರಿನ ಲೆವೆಲ್ ಕಾಣ್ತಾ ಇರುತ್ತೆ, ಅಥವಾ ಏರ್ ಬಬಲ್ಸ್ ಕಾಣ್ತಾ ಇರುತ್ತೆ. ಮತ್ತು ಅದರ ಮೊಬಿಲಿಟಿ ಎಲ್ಲ ಕಮ್ಮಿ ಆಗಿರುತ್ತೆ. ಮತ್ತು ವ್ಯಾಲ್ಸೆಲೋ ಮೆನೋವರ್ ಮಾಡಿಸಿದ್ರೆ ಅದು ಮೂಮೆಂಟ್ ಆಗೋದಿಲ್ಲ. ಮತ್ತು ಇವಾಗ ಈ ಥರ ಬಂದಾಗ ನಾವೇನು ಟೆಸ್ಟ್ಗಳು ಮಾಡ್ತೀವಿ ಅಂದರೆ, ಒಂದು ಪ್ಯೂರ್ಟೋನ್ ಆಡಿಯೋಗ್ರಾಮು, ಇನ್ನೊಂದು ಇಂಪೆಡೆನ್ಸ್ ಆಡಿಯೋಮೆಟ್ರಿ ಅಂತ ಎರಡು ಟೆಸ್ಟ್ ಮಾಡ್ತೀವಿ. ಇವೆರಡು ಟೆಸ್ಟ್ ಮಾಡಿದಾಗ ನಮಗೆ ಇದು ಕನ್ಫರ್ಮ್ ಆಗುತ್ತೆ. ಈಗ ಪ್ಯೂರ್ಟೋನ್ ಆಡಿಯೋಮೆಟ್ರಿನಲ್ಲಿ ಏನು ಕಾಣಿಸುತ್ತೆ ಅಂದರೆ, ನಿಮಗೆ ಕಂಡಕ್ಟಿವ್ ಲಾಸ್, ಪ್ಯೂರ್ಟೋನ್ ಆಡಿಯೋಮೆಟ್ರಿನಲ್ಲಿ ಕಂಡಕ್ಟಿವ್ ಲಾಸ್ ಅಂತ ಬರುತ್ತೆ. ಅಂದರೆ ಒಂದು 20-30 ಡೆಸಿಬಲ್ಸ್ ಅಷ್ಟು ಸೌಂಡು ಒಳಗಡೆ ಹೋಗ್ತಾರೆ, ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಇಂಪಿಡೆನ್ಸ್ ಆಡಿಯೋಮೆಟ್ರಿನಲ್ಲಿ ಕ್ಲಾಸಿಕಲ್ ಆಗಿ ಬಿ ಟೈಪ್ ಕರ್ವ್ ಅಂತ ಬರುತ್ತೆ. ಇದೆರಡು ಬಂತಂದರೆ ನಮಗೆ ಕಿವಿಯಲ್ಲಿ ನೀರಿದೆ ಅಂತ ಒಂದು ಖಚಿತವಾಗುತ್ತೆ. ಈಗ ನಾವು ಏನು ಮಾಡಬೇಕು ಅಂದರೆ, ಈ ಥರ ಆದಾಗ ನಾವು ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ. ಮೆಡಿಸಿನ್ಸಲ್ಲಿ ಸುಮಾರು ಮೆಡಿಸಿನ್ಸ್ ಇದೆ. ಒಂದು ಆ್ಯಂಟಿಬಯೋಟಿಕ್ಸು, ಆ್ಯಂಟಿ ಹಿಸ್ಟಮಿನಿಕ್ಸು, ಡಿಕಂಜೆಸ್ಟೆಂಟ್ಸು, ಟಾಪಿಕಲ್ ಸ್ಟೀರಾಯ್ಡ್ ಸ್ಪ್ರೇಸು, ಸಿಸ್ಟಮಿಕ್ ಸ್ಟೀರಾಯ್ಡ್ಸು, ಆ್ಯಂಟಿ ರಿಫ್ಲೆಕ್ಸ್ ಮೆಷರ್ಸು, ಮತ್ತು ವ್ಯಾಲ್ಸೆಲೋ ಮೆನೋವರ್. ಈ ವ್ಯಾಲ್ಸೆಲೋ ಮೆನೋವರ್ ಅಂದರೆ ಏನು ಅಂದರೆ, ಮೂಗನ್ನು ಈ ಥರ ಬೆರಳಲ್ಲಿ ಮುಚ್ಕೊಬಿಟ್ಟು ಬಾಯಿನೂ ಕೂಡ ಈ ಥರ ಮುಚ್ಕೊಂಡು ಫೋರ್ಸ್ಡ್ ಎಕ್ಸ್ಪ್ರೆಷನ್ ಮಾಡಬೇಕು. ಈ ಥರ ಮಾಡಿದಾಗ ಗಾಳಿ ಎಲ್ಲೂ ಆಚೆ ಬರಲಿಲ್ಲ ಅಂದರೆ ಅದು ಇಸ್ಟೇಷನ್ ಟ್ಯೂಬ್ ಮುಖಾಂತರ ಮಧ್ಯ ಕಿವಿಗೆ ಹೋಗಿ ಅದು ಓಪನ್ ಆಗುತ್ತೆ. ಅವಾಗೇನಾಗುತ್ತೆ ಅಂದರೆ, ಇಸ್ಟೇಷನ್ ಟ್ಯೂಬು ಫಂಕ್ಷನಿಂಗ್ ಮಾಡಲಿಕ್ಕೆ ಶುರುವಾಗುತ್ತೆ, ಮತ್ತು ಒಳಗಡೆ ಇರ್ತಕ್ಕಂಥ ನೀರು ಡಿಸ್ಪ್ಲೇಸ್ ಆಗೋ ಚಾನ್ಸಸ್ ಇದೆ. ಇದೆಲ್ಲ ಏನು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನ ನಾವು 6 ವಾರ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರತಿ ಸಲನೂ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಕೊಂಡು ಟ್ರೈ ಮಾಡಬೇಕಾಗತ್ತೆ. ಏನು ಮಾಡಿದ್ರೂ ಕೂಡ ಅದು ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ಆವಾಗ ನಾವು ಆಪ್ರೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಏನೇನು ಆಪ್ರೇಷನ್ಗಳಿದೆ ಅಂದರೆ, ಒಂದನೇದಾಗಿ ನಾವು ಏನು ಇಯರ್ ಡ್ರಮ್ ಇರುತ್ತೆ, ಈ ಥರ ತಮಟೆ ಇರುತ್ತೆ, ಅದನ್ನು ಒಂದು ಸಣ್ಣ ರಂಧ್ರ ಮಾಡ್ತೀವಿ. ಈ ಥರ ಆಂಟಿರೋ ಇನ್ಫೀರಿಯರ್ ಕ್ವಾಡ್ರಂಟಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಆ ಇನ್ಸ್ಟ್ರೂಮೆಂಟನ್ನು ಒಳಗಡೆ ಬಿಟ್ಟರೆ ಅದೆಲ್ಲ ನೀರನ್ನ ಎಳ್ಕೊಂಬಿಡುತ್ತೆ. ಎಳ್ಕೊಂಡಾದಮೇಲೆ ಒಂದು ಟ್ಯೂಬ್ ಬರುತ್ತೆ, ಗ್ರಾಮೆಟ್ ಅಂತ. ಈ ಥರ ಗ್ರಾಮೆಟ್ ಇರುತ್ತೆ, 2 ಫ್ಲ್ಯಾಂಕ್ ಥರ ಚಕ್ರ ಇರುತ್ತೆ. ಆ ಒಂದು ಚಕ್ರ ಈ ತಮಟೆಗೆ ಫಿಕ್ಸ್ ಮಾಡ್ತೀವಿ. ಅದನ್ನು ತಮಟೆಗೆ ಫಿಕ್ಸ್ ಮಾಡಿದಾಗ ಅದು ವೆಂಟಿಲೇಷನ್ ಟ್ಯೂಬ್ ಥರ ವರ್ಕ್ ಆಗಿಬಿಟ್ಟು ನಿಮಗೆ ಅದು ಮತ್ತೆ ನೀರು ಸೇಕರಣೆ ಆಗ್ದಂಗೆ ನೋಡ್ಕೊಳುತ್ತೆ. ಈಗ ಈ ಥರ ಮಾಡೋದ್ರಿಂದ ಏನೇನು ಸಮಸ್ಯೆಗಳು ಬರುತ್ತೆ, ಈ ಟ್ರೀಟ್ಮೆಂಟಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಕೂಡ ನಿಮಗೆ ಡೌಟ್ ಬರ್ತಾ ಇರುತ್ತೆ. ಈಗ ಒಂದೇನೆಂದರೆ, ಈ ಟ್ಯೂಬ್ ಹಾಕೋದ್ರಿಂದ ಕೆಲವು ಮಕ್ಕಳಿಗೆ ಸೋರೋ ಚಾನ್ಸ್ ಇದೆ. ಎರಡನೇದಾಗಿ ಕೆಲವು ಸಲ ಆ ಟ್ಯೂಬು ಆಚೆ ಬಂದುಬಿಟ್ಟು ಮತ್ತೆ ನೀರು ತುಂಬ್ಕೊಳ್ಳೋ ಚಾನ್ಸಸ್ಸು ಇದೆ. ಮೂರನೇದಾಗಿ ಎಲ್ಲ ಕ್ಯೂರ್ ಆಗಿ ಟ್ಯೂಬ್ ತೆಗೆದ್ಮೇಲೆ ಅಲ್ಲಿ ಒಂದು ರಂಧ್ರ ಉಳ್ಕೊಳ್ಳೋ ಚಾನ್ಸಸ್ ಇದೆ. ಈ 3 ಸಮಸ್ಯೆಗಳಿದ್ದಾವೆ.
ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಆಪ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಮತ್ತು ಬೇರೆ ಇನ್ನೇನು ಆಪ್ರೇಷನ್ ಮಾಡಬೇಕಾಗತ್ತೆ ಅಂದರೆ ಮೂಗಿಗೆ, ಈಗ ಮೂಗಲ್ಲಿ ನಿಮಗೆ ಈಗ ನಾನು ಏನು ಹೇಳಿದೆ, ಅಡಿನಾಡು ತುಂಬ ಕಾಮನ್ ಆಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿದೆ. ಈ ಅಡಿನಾಡನ್ನ ನಾವು ತೆಗಿಬೇಕಾಗುತ್ತೆ. ಮಕ್ಕಳು ತುಂಬ ಕಾಮನ್ ಪ್ರಾಬ್ಲಮ್ಮು. ಇದು ಯಾವ ಥರ ಅಂದರೆ ಇಲ್ಲಾಸಿ ಒಂದು ಎಂಡೋಸ್ಕೋಪ್ ಅಂತ ಹಾಕ್ತೀವಿ. ಇಲ್ಲಿಂದ ಕೋಬ್ಲೇಷನ್ ವ್ಯಾಂಡ್ ಅಂತ ಬರುತ್ತೆ. ಇಲ್ಲಿಂದ ಹೋಗ್ಬಿಟ್ಟು ಇದನ್ನು ಈ ಥರ ತೆಗೆದುಬಿಡ್ತೀವಿ ಅವರು. ಈ ಥರ ತೆಗೆಯೋದ್ರಿಂದ ಆ ಇಸ್ಟೇಷನ್ ಟ್ಯೂಬ್ ಸರಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಮೂರನೇದಾಗಿ ಕೆಲವು ಸಲ ನಾವು ಈ ಕಾರ್ಟಿಕಲ್ ಮ್ಯಾಸ್ಟೆಡಕ್ಟಮಿ ಮಾಡ್ತೀವಿ. ಮೂಗಿನ ಹಿಂಭಾಗ ಕಿವಿ ಹಿಂಭಾಗ ಕಾರ್ಟಿಕಲ್ ಮ್ಯಾಸ್ಟೆಡ್ ಅಂತ ಬೋನ್ ಇರುತ್ತೆ. ಆ ಕಾರ್ಟಿಕಲ್ ಮ್ಯಾಸ್ಟೆಡಕ್ಟಮಿ ಮಾಡಿ ಟಿಂಪ್ಯಾನೋಟಮಿ ಮಾಡಿ ಆ ನೀರನ್ನ ತೆಗಿಬೇಕಾಗುತ್ತೆ. ಈಗ ನಿಮಗೆ ಇನ್ನೊಂದು ಡೌಟ್ ಬರ್ತಾ ಇರುತ್ತೆ, ಈ ಥರ ಎಲ್ಲ ಟ್ರೀಟ್ಮೆಂಟನ್ನು, ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಏನೇನು ಆಗುತ್ತೆ ಅಂತ ಕೇಳ್ಕೊಬೋದು. ಸಾಮಾನ್ಯವಾಗಿ ಹಿಯರಿಂಗ್ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಈಗ ಕಿವಿ ಈ ಥರ ಇರುತ್ತೆ, ಈ ಥರ ತಮಟೆ ಇರುತ್ತೆ, ಮಿಡ್ಲಿಯರ್ ಈ ಥರ ಇರುತ್ತೆ, ಈ ಥರ ಇಸ್ಟೇಷನ್ ಟ್ಯೂಬ್ ಇರುತ್ತೆ, ಇಲ್ಲಿ ಗಾಳಿ ಇರುತ್ತೆ. ಈಗ ಇಲ್ಲಿ ಗಾಳಿ ಬದಲಿಗೆ ನೀರು ಸೇರ್ಕೊಂಡ್ಬಿಟ್ರೆ ನಿಮಗೆ ಈ ತಮಟೆ ಒಳಗಡೆ ಎಳ್ಕೊಂಡ್ಬಿಟ್ಟು ಈ ಥರ ಒಳಗೋಗ್ಬಿಡುತ್ತೆ. ಒಳಗೋಗೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ಅಡಿಸಿ ಓಟೈಟಿಸ್ ಮೀಡಿಯಾ ಅಂತ ಕರಿತೀವಿ. ಇದರಿಂದ ಕಿವುಡುತನ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಈ ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಅಥವಾ ಓಟೈಟಿಸ್ ಮೀಡಿಯಾ ವಿತ್ ಎಫ್ಯೂಷನಿಗೆ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು. ಚಿಕಿತ್ಸೆ ತೊಗೊಳ್ಳಿಲ್ಲ ಅಂದರೆ ತೊಂದರೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಿವಿಯ ತಜ್ಞರನ್ನು ನೀವು ಸಂಪರ್ಕಿಸೋದು ಒಳ್ಳೆಯದು. ಥ್ಯಾಂಕ್ ಯು.